ಯಜಮಾನ್ರೆ ನಮಸ್ತೆ. ಎಲ್ಲಿ ಅವ್ರು ನೀವು? ಇದೆ ಒಡೆರಳ್ಳಿ. ಒಡೆರಳ್ಳಿ ರಾಮನಗರ. ಹಾ, ಏನ್ ಕೆಲಸ ಮಾಡ್ತೀರಾ? ವ್ಯವಸಾಯ. ವ್ಯವಸಾಯ. ರೈತರು. ಎಷ್ಟು ವರ್ಷ ಈಗ ತಮ್ಗೆ? 72. ರಾಮನಗರದಲ್ಲಿ ರಾಜಕೀಯ ಹೆಂಗಿದೆ? ಇಲ್ಲಿ ರಾಜಕೀಯ ಕಾಂಗ್ರೆಸ್ ಇರೋದು ನಿಜ. ಅವನಿಗೆ ಪಟ್ಟ ಕಟ್ಬೇಕಾಗಿತ್ತು. ನಮ್ಮನು ಪಾಪ ಹಿಂದೆ ಎಲ್ಲ ಅಲ್ದ ಏನೇನೋ ಕತೆ ಆಗೋಯ್ತು ಪಾಪ. ಡಿ ಕೆ ಶಿವಕುಮಾರ್ಗೆ ಒಳ್ಳೆ ಮನ್ಸ ರೀ, ಒಳ್ಳೆ ಮನ್ಸ. ಹೇಳ್ಬೇಕು ಅಂದ್ರೆ ಒಳ್ಳೆ ಮನ್ಸಾನೆ. ಸಿದ್ದರಾಮಯ್ಯ ಒಳ್ಳೆಯವ್ರಲ್ವಾ? ಅವರು ಒಳ್ಳೆಯವರೇ. ಒಂದು ಮಾತು ಹೇಳ್ತೀನಿ, ಈಗ ನನ್ನ ವಯಸ್ಸಾಗೋಯ್ತು, ನಾನು ಇನ್ನೂ ರಾಜಕೀಯ ಮಾಡಬೇಕಾ? ಏನೋ ಅವನಿಗೊಂದಿನ ಕೊಟ್ಟು ಮಾಡಲಿ ಸರ್, ಒಳ್ಳೆಯದು. ಅವನು ಚೆನ್ನಾಗಿರಲಿ. ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಒಂದು ಸಮಾವೇಶದಲ್ಲಿ ಹೇಳಿದ್ರು, ನಮ್ಮವರೇ ನಮಗೆ ಚೂರಿ ಆಗ್ತಾ ಇದಾರೆ, ಬೆನ್ನಿಗೆ ಚೂರಿ ಆಗ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಇರ್ಬೋದು, ಮಾಡ್ತಾರೆ ಎಲ್ಲ. ಅದು ಹೇಳ್ಕೋಬಾರ್ದು. ಅದು ಒಂದು ಇದ್ರ ಮೇಲೆ ಹೊಂಟೈತದೆ, ದಬ್ಬಾಳಿಕೆ, ಹಣ, ಅದು ಇದು, ಆ ಕಡೆ ಹೇಳೋದು ಈ ಕಡೆ ಹೇಳ್ಕೊಳ್ಳೋದು. ನಾನು ಹೇಳ್ತಾ ಇರೋ ಸುಳ್ಳ ನಿಜಾನ, ಅವೆಲ್ಲ ಮಾಡಬಾರ್ದು. ಅವನು 4 ದಿನ ಬದುಕಲಿ, ಚೆನ್ನಾಗಿರಲಿ. ಕುಮಾರಸ್ವಾಮಿ ಅವರಿಂದನೇ ನನಗೆ ಸಮಸ್ಯೆ ಅಂತಿದಾರಲ್ಲ. ಕುಮಾರಸ್ವಾಮಿನೂ ಮಾಡ್ದ. ಏನು ಮಾಡ್ತೀರಾ? ಅವರು ಬಿಡಿ, ಅವ್ರದ್ದು ಇವ್ರದ್ದು ಹೇಳಿ ಸಾಕು, ಅವ್ರು ಬೇಡ. ರಾಮನಗರ ಕುಮಾರಸ್ವಾಮಿ ಅವ್ರು ಏನು ಮಾಡಿಲ್ವ ಹಂಗಾದ್ರೆ? ದೇವೇಗೌಡರು ಕುಮಾರಸ್ವಾಮಿ ನಮ್ಮಂತವ್ರಿಗೆ ಏನು ಮಾಡಿಲ್ಲ ಸರ್. ಹಾ. ನಮ್ಮಂತ ರೈತರು, ಬಡ ರೈತರಿಗೆ ಏನು ಮಾಡಿಲ್ಲ ಅವಯ್ಯ. ರೇಷ್ಮೆ ಮಾರ್ಕೆಟ್ ತಂದಿದ್ದವರು, APMC ತಂದಿದ್ದವರು, DC ಆಫೀಸ್ ಎಲ್ಲ ತಂದಿದ್ದವರು. ಎಲ್ಲ ಮಾಡವ್ರೆ. ಆದ್ರೆ ಕೊನೆಯಲ್ಲಿ ಈಗ ಹಿಂಗಾಗೋಯ್ತಲ್ಲ. ಎಲ್ಲ ಮಾಡೋರು ನಿಜ, ಅವರು ಮಾಡಿದ್ರು. ನಮ್ಮಂತೆ ಬಡವ್ರಿಗೆ ಇಲ್ಲ. ಈಗ ಇದು ಲೋನ್ ತಗೊಂಡಿದ್ದು, ನಾನು 30,000 ತಗೊಂಡಿದ್ದೀನಿ. ಕುಮಾರಸ್ವಾಮಿ ಇದ್ದಾಗ ಮನ್ನಾ ಮಾಡ್ದ, ಇವ್ರು ಮನ್ನಾ ಮಾಡಿಲ್ಲ. ಯಾರು? ಕಾಂಗ್ರೆಸ್ ಅವರು ಮನ್ನಾ ಮಾಡಿಲ್ಲ. ಮತ್ತೆ ನೀವು ಕುಮಾರಸ್ವಾಮಿ ಅವ್ರು ಆಗಿದೆ, ಡಿ ಕೆ ಶಿವಕುಮಾರ್ ಆಗ್ಬೇಕು ಅಂತೀರಾ? ನಿಮ್ ಸಾಲ ಮನ್ನಾ ಮಾಡಿದ್ ಕುಮಾರಸ್ವಾಮಿ ಅವ್ರು ತಾನೆ? ನಿಜ. ಈಗ ಅವ್ರಲ್ಲ ಸಾಲ ಮನ್ನಾ ಮಾಡ್ತಾರ ಇವರು. ಅವ್ರು MP ಆಗ್ಬಿಟ್ರು, ಇವರೇ ಮನ್ನಾ ಮಾಡ್ಬೇಕು. ನಿಜಾನ ಸುಳ್ಳ? ಅವರು ಡೆಲ್ಲಿಯಲ್ಲೇ ಇರ್ಬೇಕಾ, ಇಲ್ಲ ಅಂದ್ರೆ ಇಲ್ಲಿ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ಬೇಕಾ, ರಾಮನಗರಕ್ಕೆ ಮತ್ತೆ ವಾಪಸ್ ಬರ್ಬೇಕಾ ಕುಮಾರಸ್ವಾಮಿ ಅವರು? ಅದು ಅವ್ರ ಖುಷಿ, ಅವ್ರ ಇಷ್ಟ. ಏನೋ ತಿರ್ಗಾ ಎಲೆಕ್ಷನ್ ನಿಂತ್ಕೋತಾರಂತೆ, ಏನೋ ಗೊತ್ತಾಯ್ತು MLAಗೆ. ಅವ್ರದ್ದು ಇಷ್ಟ. ಗೆದ್ರೆ ಜನ ಓಟ್ ಹಾಕ್ಬೇಕು, ಸಂತೃಷ್ಟಿಯಾಗಿ ಮಾಡಬೇಕು. ಎಲ್ಲ ಜನ ಒಂದೇ, ಆದರೆ ಸಂತೃಷ್ಟಿಯಾಗಿ ಮಾಡಬೇಕು. ಜನ ಯಾವ ಕಡೆ ತಿರುಗ್ತಾರೋ ಇದು ಗೊತ್ತಿಲ್ಲ. ಇಲ್ಲಿ ನಿಮ್ಮ ಲೋಕಲ್ MLA ಹೆಂಗಿದ್ದಾರೆ? ಕೆಲಸ ಮಾಡ್ತಾರಾ? ಇಕ್ಬಾಲ್ ಹುಸೇನ್ ಅವ್ರದ್ದು ಬಿಟ್ಬಿಡಿ. ಯಾಕೆ? ಅವರೇ ನಮ್ಗೆ ಅನ್ಯಾಯ ಮಾಡಿದ್ದು. ನಿಖಿಲ್ ಕುಮಾರಸ್ವಾಮಿ ಹೆಂಗೆ? ಇಲ್ಲಿ ಕುಮಾರಸ್ವಾಮಿ ಅವ್ರ ಮಗ ಹುಡುಗ ಪರವಾಗಿಲ್ಲ ಬಿಡಿ, ಒಳ್ಳೆ ಹುಡುಗ. ಹೇಳ್ಬೇಕು ಅಂದ್ರೆ ಒಳ್ಳೆ ಮನ್ಸ. ನನ್ಗೆ ಅವತ್ತು ಕರೆಂಟ್ ಇರ್ಲಿಲ್ಲ, ಕೆರೆ ಹೊಡೆದೈತಿ ಇಲ್ಲಿ. ಅವತ್ತು ನನ್ ಕರೆಂಟ್ ಕೊಡಿಸ್ದ. ಅವಾಗ ಇವ್ರು ಇರ್ಲಿಲ್ಲ, ನಿಖಿಲೇ ಇದ್ದಿದ್ದು, ಕೊಡಿಸ್ದ. ಇಷ್ಟೆಲ್ಲ JDS ಅವ್ರು ಮಾಡಿದ್ರು, ನೀವು ಕಾಂಗ್ರೆಸ್ ಅವ್ರು ಮುಖ್ಯಮಂತ್ರಿ ಆಗ್ಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತೀರಾ? ಸರ್ ಇವಾಗ ಇವ್ರಿಬ್ರಲ್ಲೇ ಗದ್ದಲ ಹುಟ್ಟದೆ. ಯಾರನ್ನ ಒಬ್ರು ಆಗ್ಬೇಕು. ನಾನೇ ಅನ್ನಕ್ಕಾಯ್ತದ ಸರ್? ಬೆಟ್ಟನೇ ಅಲ್ಲ, ಬೆಟ್ಟನೇ ನಂದು ಅಂದ್ರೆ ಆಯ್ತದ? ನಾನೇ ಅನ್ನಕ್ಕಾಗಲ್ಲ. ಅವನಿಗೂ ಒಂದು 2 ವರ್ಷ ಕೊಡ್ಲಿ ಬಿಡಿ. ಏನು ಹುಡುಗಿದ್ದು ತಿರ್ಗಾ ನೆಕ್ಸ್ಟ್ ಬರ್ತದ? ನಿಂತ್ಕೊಳ್ಳಿ. ಯಾರು ಗೆಲ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಇದು ರಾಮನಗರದ ನಿವಾಸಿ ಶಿವಣ್ಣ ಅವರು ಹೇಳ್ತಾ ಇರುವಂತ ಒಂದು ಮಾತು. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಅವಕಾಶ ಸಿಗಲೇಬೇಕು ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಇರೋದ್ರಿಂದ ಇಲ್ಲಿ ಮುಖ್ಯಮಂತ್ರಿ ಆಗೋದಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತ ಒಂದು ಸಮಯ, ಹೀಗಾಗಿ ಅವ್ರಿಗೆ ಅವಕಾಶ ಸಿಗ್ಲಿ ಅನ್ನುವಂತ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ.